ಇದು ಲೋ ಇನ್ವೆಸ್ಟ್ಮೆಂಟ್, ಏನ್ ಜಾಸ್ತಿ ಖರ್ಚು ಮಾಡಿಲ್ಲ. ಒಂದೇ ಟಾರ್ಪಾಲಿನು ಇದು ಹಳೇದಿದು, ಅದು ಸ್ವಲ್ಪ ಹೊಸದು ಮೆಶ್ ಯೂಸ್ ಮಾಡಿದೀವಿ. ಇಲ್ಲಿ ಬಂದು ಮರಿನ ಕ್ವಾರಂಟೈನ್ ಮಾಡೋದು. ನಿಮಗೆ 1 ಡೇ ಇಂದ 1 ಮಂತ್ ಏನಾದ್ರು ವೇರಿಯೇಷನ್ ಏನೇ ಇದ್ರೆ ನಾವ್ ಇಲ್ಲಿ ಹಾಕಿ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಸಪರೇಟ್ ಆಗಿ ಫೀಡ್ ಕೊಡೋ ಅಂತದ್ದು. ಇಲ್ಲಿ ನೋಡ್ತಾ ಇರ್ಬೋದು. ಆದ್ಬಿಟ್ರೆ ಇದು ಮರಿಗೂ ಬರುತ್ತೆ. ಇದು ಬಂದು 8 kg. ಒಂದು ಸಲ 8 kg ಫುಲ್ ಆಗ್ಬಿಟ್ರೆ ನೀವು ಇದು 1 ಮಂತ್ ಚಿಕ್ಸ್ ಮತ್ತೆ 2 ಮಂತ್ ಚಿಕ್ಸ್ ಸಿಗುತ್ತೆ ನಿಮಗೆ. ಏನಾದ್ರು ಕಸ್ಟಮರಿಗೆ ತಗೊಂಡು ಹೋಗ್ತಾರೆ, ಒಂದ್ 2-3 ಚೀಲ ತಗೊಂಡೋಗಿ, ಇಲ್ಲ 5 ಚೀಲ ತಗೊಂಡೋಗಿ ನೆಕ್ಸ್ಟ್ ನಿಮ್ ಫೀಡಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದೇ ರೆಗ್ಯುಲರ್ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೋಡ್ತಾರೆ 7 ರಿಂದ 8 ತರ ಮಿಕ್ಸ್ ಇದ್ರು ವಾಪಸ್ ತಗೊಳುತ್ತೆ. ಬಹಳ ಸ್ಟ್ರೆಂತ್ ಇರುತ್ತೆ. ಇದು ಬಂದು ನಿಮಗೆ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದು ಇರ್ಬೋದು, ಟಾರ್ಪಲ್ ಇರ್ಬೋದು, ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಅಂದಾಗ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರೂರ್ ಪೇಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಜೊತೆ ಕೃಷಿ ಕನ್ನಡ ಟಿವಿ ಕೂಡ ನಮ್ದೇ ಯೂಟ್ಯೂಬ್ ಚಾನಲ್. ಅದನ್ನು ಕೂಡ ಯಾರೆಲ್ಲ ಫಾಲೋ ಮಾಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಕೃಷಿ ಕನ್ನಡ ಟಿವಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ಇರುವಂತದ್ದು ಬಸವರಾಜಪುರ ಸುಳಕೆರೆ ಚನ್ನಗಿರಿ ಮಾರ್ಗ, ಇದು ದಾವಣಗೆರೆ ಜಿಲ್ಲೆ. ಈ ಮಾರ್ಗದಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲೊಂದು ಮಾರಿಕಮ್ಮ ನಾಟಿ ಕೋಳಿ ಫಾರ್ಮ್ ಅಂತಿದೆ. ಒಬ್ಬ ಯುವಕ ನಾಟಿ ಕೋಳಿಗಳನ್ನು ಸಾಕಿದ್ದಾನೆ. ಜೊತೆಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಾಕೋರಿಗೆ ಕೊಡ್ತಾನೆ, ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾನೆ. ಇದೊಂದು ಒಳ್ಳೆ ವಿಶೇಷತೆ ಅನಿಸ್ತು, ಹಾಗಾಗಿ ಇವನ ಹತ್ರ ಬಂದಿದ್ದೀನಿ. ಯಾರ ಯುವಕ ಏನು ಅನ್ನೋದ್ರ ಮಾಹಿತಿ ನಾನು ಕೊಡ್ತೇನೆ. ನೀವೆಲ್ಲ ಯಾರೆಲ್ಲ ಮೊದಲು ಹೇಳಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ಬಿಹೈಂಡ್ ನನ್ನ ಹಿಂದೆ ಇರುವಂತದ್ದು ಅವ್ರದ್ದು ನಾಟಿ ಕೋಳಿ ಫಾರ್ಮು. ಜೊತೆ ನನ್ನ ಜೊತೆ ಪ್ರಹ್ಲಾದ್ ಕೂಡ ಇದ್ರೆ ಬರ್ತಾ ಇದಾರೆ, ಮಾತಾಡ್ಸೋಣ. ಪ್ರಹ್ಲಾದ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೋಗೋಣ ಒಳಗೆ, ಫಸ್ಟ್ ರೋಡ್ ಬಿಟ್ಟು ಆಮೇಲೆ ಮಾಹಿತಿ ಬರ್ಕೊಂಡ್ಬಿಡೋಣ. ಬನ್ನಿ. ನಮಸ್ತೆ ಸರ್. ಆರಾಮಿದ್ದೀರಿ? ಆರಾಮ. ಸುಮಾರು ದಿನಗಳ ನಂತರ ನಿಮ್ಮ ಹತ್ರ ಭೇಟಿ ಮಾಡಿದೆ. ನಿಮ್ಗೆ ನಿಮ್ಮ ಫಾರಂ ಬಗ್ಗೆ ನಂಗೆ ಒಂದಿಷ್ಟು ಪರಿಚಯ, ನಮ್ಮ ವ್ಯೂವರ್ಸ್ ಏನಿದ್ದಾರೆ ಅವ್ರು ನೋಡುಗರಿಗೆ ಒಂದಿಷ್ಟು ಪರಿಚಯ ಮಾಡ್ತಾರೆ. ಹೆಸರು ಬಂದು ಪ್ರಹ್ಲಾದ್ ಕುಮಾರ್ ಅಂತ. ನಮ್ಮೂರು ಬಂದು ಬಸವರಾಜಪುರ, ಚನ್ನಗಿರಿ ತಾಲೂಕ್, ದಾವಣಗೆರೆ ಡಿಸ್ಟಿಕ್. ನಮ್ಮ ಫಾರ್ಮ್ ನೇಮ್ ಬಂದು ಶ್ರೀ ಮಾರಿಕಮ್ಮ ನಾಟಿ ಕೋಳಿ ಫಾರ್ಮ್ ಅಂತ. ನಾವು ಇದು ನಮಗೆ ಎಕ್ಸ್ಪೀರಿಯನ್ಸ್ ಬಂದು ನಮಗೆ ಲಾಸ್ಟ್ 15 years ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ, ಫೀಲ್ಡ್ ಅಲ್ಲಿ. ಲಾಸ್ಟ್ 15 years ಎಕ್ಸ್ಪೀರಿಯನ್ಸ್ ಇಂದ ನಾವು ಇಲ್ಲಿ ಮಾಡಿರೋದು ಬಂದು ಬರೀ 3 months ಇಂದ 6 months ಆಯ್ತು ಅಷ್ಟೇ. ಎಕ್ಸ್ಪೀರಿಯನ್ಸ್ ಫುಲ್ ಇದೆ. ಆಲ್ ಓವರ್ ಕರ್ನಾಟಕ ನಾವು ಮರಿ ಕೊಡ್ತಿದೀವಿ. 1 day ಇಂದ 1 month, 2 month ಮತ್ತೆ ಎಗ್ ಲೇಯರ್ ಕಟಿಂಗ್ ಪರ್ಪಸ್ ಕೊಡ್ತಿದೀವಿ. ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಶನ್ ಅವೈಲೇಬಲ್ ಇರುತ್ತೆ. ನಿಮ್ಮ ಕೈಲಿರ್ತಕ್ಕಂಥ ಮರಿಗಳು ಯಾವ ಜಾತಿ ಮರಿಗಳು ಇವು? ಸರ್, ಇದು ಬಂದು ಸೋನಾಲಿ A1 ಅಂತ, ಪ್ಯೂರ್ ನಾಟಿ ತರಾನೇ ಬರುತ್ತೆ. ಇದು ಬಂದು ನಿಮಗೆ ಮೇನ್ ಆಗಿ ಏನ್ ಅಡ್ವಾಂಟೇಜ್ ಅಂದ್ರೆ, ಇದು ಬಂದು ವರ್ಷಕ್ಕೆ ನಿಮಗೆ 200 ರಿಂದ 250 ತನಕ ಮೊಟ್ಟೆ ತೆಗೆಯುತ್ತೆ. 4 ರಿಂದ 5 ತಿಂಗಳು ನಿಮಗೆ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಿಮಗೆ 2 ತಿಂಗಳು ಮರಿ. ನೀವು ನೋಡ್ತಾ ಇರ್ಬೋದು, ಸೋನಾಲಿ ಅಂದ್ರೆ ನಿಮ್ಗೆ ಯಾವ್ದಾವ್ದೋ ಕಾಲ್ ಬೇರೆ ಇರುತ್ತೆ, ರೆಡ್ ಇರುತ್ತೆ, ಮತ್ತೆ ವೈಟ್ ಇರುತ್ತೆ ಅಂತಾರೆ. ಅಲ್ಲ, ಬ್ಲಾಕ್ ಇದ್ರೆ ಅದು ಸೋನಾಲಿ A1 ಅಂತ ಬರುತ್ತೆ. ಇದು ನೋಡ್ಬೋದು, ಇದು ಬ್ಲಾಕ್ ಬರುತ್ತೆ. ಸೋನಾಲಿ A1 ಈ ತರ ಬರುತ್ತೆ. 2 months ಚಿಕ್ಸ್. ಇದು ನೋಡ್ತಾ ಇರ್ಬೋದು ಎಷ್ಟು ಆಕ್ಟಿವ್ ಇದೆ ಅಂತ. ಇದು ನೀವು ಈಗ 2 months ಅಂದ್ರೆ ಇನ್ನು ಇಲ್ಲಿಂದ 3 ತಿಂಗಳು ನೀವು ಸಾಕಿದ್ರೆ ಅಲ್ಲಿಗೆ ಅದು ಇದು ಮೊಟ್ಟೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಇದು ಮರಿ ನೋಡ್ಲಿಕ್ಕೆ ದೊಡ್ಡದಾದ್ಮೇಲೆ ಹೇಗ್ ಕಾಣುತ್ತೆ ಅನ್ನೋದೊಂದು ಅದು ತೋರಿಸ್ತೀನಿ. ಅದು ನಮ್ ಶೆಡ್ ಅಲ್ಲಿ ಇದೆ, ಅದು ತೋರಿಸ್ತೀನಿ. ಹೋಗೋಣ ನೋಡಿ. ಬಂದ್ರೆ ನಮ್ಗೆ ಏನು ಚೀಕ್ಸ್ ನೋಡಿದ್ವಿ, ಸೋನಾಲಿ A1 ಅಂದ್ರಲ್ಲ? A1 ಸೋನಾಲಿ A1 ಬ್ರೀಡ್ ಮರಿಗಳು. ಆಮೇಲೆ ಇವ್ರ ಸೆಟಪ್ ಹೇಗಿದೆ ಅದು ನೋಡ್ಕೊಂತ ಹೋಗ್ರಣ. ವಾವ್, ಸೂಪರ್. ಇದು ಬಂದು ನಿಮಗೆ ಕ್ವಾರಂಟೈನ್ ರೂಮ್ ಆಗುತ್ತೆ. ಇದು ಕ್ವಾರಂಟೈನ್ ರೂಮ್. ಇಲ್ಲಿ ಬಂದು ನಿಮಗೆ ಯಾವ್ದೇ ಕೋಳಿ ಇರ್ಲಿ ಮರಿ ಇರ್ಲಿ ಸ್ವಲ್ಪ ಹುಷಾರಿಲ್ಲ, ನೋಡ್ತಾ ಇರ್ಬೋದು. ಹುಷಾರಿಲ್ಲ ಅಂದ ತಕ್ಷಣ ನಾವು ಸಪರೇಟ್ ಮಾಡ್ಬಿಡ್ತೀವಿ. ಸಪರೇಟ್ ಮಾಡಿ ಅದಕ್ಕೆ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡದು. ಇಲ್ಲಿ ಏನಿದ್ರು ಅಡಲ್ಟ್ ನಾವ್ ಇಲ್ಲಿ ಹಾಕೊಂತೀವಿ, ಮತ್ತೆ ಕೆಳಗ್ ನೋಡ್ತಾ ಇರ್ಬೋದು ಕೆಳಗ್ ಹಾಕೊಂತೀವಿ. ಮತ್ತೆ ಇಲ್ಲಿ ಸಪರೇಟ್ ಆಗಿ ನಾವು ಚಿಕ್ಸ್ ನ ಸಪರೇಟ್ ಆಗಿ ಇಲ್ಲಿ ಕ್ವಾರಂಟೈನ್ ಮಾಡ್ತೀವಿ. ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ತೆಗೆದು ಇನ್ನೊಂದ್ ಹತ್ರ ಹಾಕಿ ಅದು ಸಪರೇಟ್ ಆಗಿ ಫೀಡ್ ಹಾಕಿ ಸಪರೇಟ್ ಆಗಿ ಮೆಡಿಷನ್. ಗುಡ್, ಇದು ಚೆನ್ನಾಗಿದೆ. ಯಾಕಂದ್ರೆ ಒಂದರಲ್ಲಿ ಎಲ್ಲಾ ಮರಿಗಳು ಕಾಯಿಲೆ ಬಿದ್ದು ಬಿಡ್ತಾವಲ್ಲ. ಅದೇ ಇಲ್ಲಿ ಬಂದು ಮರಿನ ಕ್ವಾರಂಟೈನ್ ಮಾಡೋದು. ನಿಮಗೆ 1 ಡೇ ಇಂದ 1 ಮಂತ್ ಏನಾದ್ರು ವೇರಿಯೇಷನ್ ಏನೇ ಇದ್ರೆ ನಾವ್ ಇಲ್ಲಿ ಹಾಕಿ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಸಪರೇಟ್ ಆಗಿ ಫೀಡ್ ಕೊಡೋ ಅಂತದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹುಷಾರಿಲ್ಲ, ಯಾವ್ಯಾವ ಹುಷಾರಿಲ್ಲ ಅದಕ್ಕೆಲ್ಲ ಇಲ್ಲಿ ಹಾಕಿ ಮತ್ತೆ ಹುಷಾರಾಗತ್ತಂಕ ಬಿಟ್ಟು ಮತ್ತೆ ಇಮಿಡಿಯೇಟ್ಲಿ ನಮ್ಮ ಹೊಸ ಏನಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಶೆಡ್ ಬಂದು ನಿಮಗೆ ನಾನು ಜಾಸ್ತಿ ಏನು ಖರ್ಚು ಮಾಡಿಲ್ಲ. ಒಂದು ಚಿಕನ್ ಮೆಸ್ಸು, ಅದು ಬಿಟ್ಟರೆ ನಿಮಗೆ ಟಾರ್ಪಲಿನ್, ಎರಡೇ ನಾನು ಖರ್ಚು ಮಾಡಿದ್ದು. ಈ ಉಳಿದಿದ್ದೆಲ್ಲ ಆರ್ಗ್ಯಾನಿಕ್ ಆಗಿ ಇಲ್ಲಿ ನ್ಯಾಚುರಲ್ ಏನ್ ಸಿಗುತ್ತಲ್ಲ ಅದ್ರಾಗ ಯೂಸ್ ಮಾಡಿರೋ ಅಡಿಕೆ ಡಬ್ಬೆ ಮತ್ತೆ ಎಲ್ಲ ಟಾರ್ಪಲ್. ಎಲ್ಲಾ ತರ ಸೇಫ್ಟಿ ಇರುತ್ತೆ, ಯಾವ್ದೇ ತರ ಏನು ಪ್ರಾಬ್ಲಮ್ ಆಗಲ್ಲ. ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೊಂಡಿದ್ಯಲ್ಲ? ಎಲ್ಲಾ ಕಡಿಮೆ ಬಜೆಟ್. ನೀವು ನೋಡ್ತಾ ಇರ್ಬೋದು, ನಾ ಆಲ್ಮೋಸ್ಟ್ 90% ಯೂಸ್ ಮಾಡಿರೋದೇ ಅಡಿಕೆ ಡಬ್ಬೆ. ಅಡಿಕೆ ಡಬ್ಬೆಲ್ಲೇ ಮಾಡ್ಕೋಬಹುದು, ಏನು ಆಗಲ್ಲ. ಹತ್ತತ್ರ ನಿಮ್ಗೆ 5 ವರ್ಷ ತನಕ ಏನು ಆಗಲ್ಲ. ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. 5 ವರ್ಷ ಬಜೆಟ್ ನಲ್ಲಿ ಶೆಡ್ ಮಾಡ್ಕೊಂಡು ಹುಡುಗ ಏನಿದಾನೆ ಚಿಕನ್ ಅಂದ್ರೆ ಅವ್ನ ಹಾಬಿನೂ ಆಗ್ಬೇಕು, ಅದನ್ನ ಸೇಲ್ ಸರ್ವಿಸ್ ಆಗ್ಬೇಕು. ಈಗ ನಮ್ಮಂತಾರು ಕೊಡಪ್ಪ ಒಂದ್ 4 ಮರಿ ಅಂದ್ರೆ
ಆಯ್ತು ನಡಿ ಅಣ್ಣ ಕೊಡೋಣ ಅನ್ನೋ ಲೆವೆಲಿಗೆ ಇರ್ಬೇಕು ಅನ್ನೋದಂದ್ರೆ ಆ ತರ ಸೆಟಪ್ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಬಂದು ಮತ್ತೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ನಾವು ಅಡಲ್ಟ್ ಏನಿದೆ 10 ಮಂತ್ ಮೇಲಿರೋ ಅಂತದ್ದು ಬರ್ಡ್ಸ್ ನ ಇಲ್ಲಿ ಹಾಕ್ತಾ ಇರ್ತೀವಿ, ಮೇಲ್ನ ಸಪರೇಟ್ ಆಗಿ. ಇದು ಬಂದು ನಿಮಗೆ ಏನಿದ್ರು ಮೀಟಿಂಗ್ ಬಿಡೋ ಅಂತದ್ದು. ಫೀಮೇಲ್ ಜೊತೆ ಏನ್ ಹೊಸದಾಗಿ ಫೀಮೇಲ್ ತರ್ತೀವಲ್ಲ, ಆ ಫೀಮೇಲ್ ಜೊತೆ ಬಿಡಕ್ಕೆ ನಾವು ಸಪರೇಟ್ ಆಗಿ ಇದು ದೊಡ್ಡ ಹುಂಜ ಅಂತ ಹೇಳ್ತೀವಿ ನಾವು. ಅದಕ್ಕೆ 10 ತಿಂಗಳು ಮೇಲಿರೋ ಹುಂಜ ಇವೆಲ್ಲ. ಇದು ಯೂಸ್ ಮಾಡಿದ್ರೆ ನಮಗೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ. ಆ ಮೊಟ್ಟೆನ ನಾವು ಮರಿ ಮಾಡಿಸಬಹುದು. ಅದಕ್ಕೆ ಇದು ಸಪರೇಟ್ ಆಗಿ ಮಾಡ್ಕೊಂಡು ಇದು ಸಪರೇಟ್ ಆಗಿ ಇಟ್ಕೊಂಡಿರೋ. ಹುಂಜಗಳು ಅಲ್ಲ, ಆ ಕಡೆನೂ ಇದೆ. ನೋಡೋಣ, ಹುಂಜಗಳು ಬೇಕಾದ್ರೆ ಕೊಡ್ತೀರಾ? ಹುಂಜಾನು ಸಿಗುತ್ತೆ ನಮ್ಮ ಹತ್ರ, ಯಾಟೆನು ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ಏನ್ ಪರ್ಪಸ್ ಅಂತ ಹೇಳಿ ನಾವ್ ಎಲ್ಲಾ ತರ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ನಿಮಗೆ ಗೈಡ್ ಮಾಡ್ತೀವಿ. ಸರಿ ಸರ್. ಇದು ಲೋ ಇನ್ವೆಸ್ಟ್ಮೆಂಟ್, ಏನ್ ಜಾಸ್ತಿ ಖರ್ಚು ಮಾಡಿಲ್ಲ. ಒಂದೇ ಟಾರ್ಪಾಲಿನು. ಇದು ಹಳೇದಿದು, ಅದು ಸ್ವಲ್ಪ ಹೊಸದು ಮೆಶ್ ಯೂಸ್ ಮಾಡಿದೀವಿ. ಅದು ಬಿಟ್ರೆ ಇದೆಲ್ಲ ಹಳೇದು, ಟಾರ್ಪಲ್ ಸಮೇತ ಹಳೇದು ಇರೋ ಟಾರ್ಪಲ್ ಯೂಸ್ ಮಾಡಿದೀವಿ. ಇದು ಬಂದು ನಿಮಗೆ 4 ಮಂತ್ ಇಂದ 6 ಮಂತ್ ಎಲ್ಲ ಮೇಲು ಹುಂಜಗಳು, 6 ಮಂತ್ಸ್ ಹುಂಜಗಳು ಇವು. ಯಾಕಂದ್ರೆ ಸಪರೇಟ್ ಆಗಿ ಬಂದವ್ರಿಗೆ ಕಟ್ಟಿಂಗಿಗೆ, ಮತ್ತೆ ಯಾರಾದ್ರೂ ಸಾಕ್ಬೇಕನ್ನೋರಿಗೆ ಸಾಕೋರಿಗೂ ಕೊಡ್ತೀವಿ. ಮತ್ ಸಾಕೋರಿಲ್ಲ ಅಂದ್ರೆ ನಮ್ ಬ್ಯಾಚ್ ವೈಸ್ ಒಂದ್ ಬ್ಯಾಚ್ ವೈಸ್ ಲೇಯರ್ ಎಗ್ ಲೇಯರ್ ಬ್ಯಾಚ್ ಇರುತ್ತೆ. ಆ ಬ್ಯಾಚ್ ಅಲ್ಲಿ ಮಿಕ್ಸ್ ಮಾಡಿ ಕೊಡುವಂತದ್ದು ಇದು. ಇಲ್ಲಿ ಹುಂಜ ಬಂದು ನಿಮಗೆ 50 ರಿಂದ 60 ಹುಂಜ ಇದೆ. ಆ ಕಡೆ ಬಂದು ನಿಮಗೆ ಎಗ್ ಲೇಯರ್ 100+ ಎಗ್ ಲೇಯರ್ ಇದೆ ಫೀಮೇಲ್. ಗುಡ್. ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ಮಾಡ್ಬೋದು ಅಂದ್ರೆ ನಿಮ್ಮಂತ ನೋಡಿ ಕಲಿಬೇಕು ನಮಗೆ. ಒಳ್ಳೇದು, ಇರೋದ್ರಾಗೆ ಮಾಡ್ಬೇಕು, ದುಡ್ಡು ಖರ್ಚು ಮಾಡೋ ಅಂತದೇನಿದೆ. ಓಕೆ, ನೋಡೋಣ. ನೆಕ್ಸ್ಟ್ ಕೋಳಿಗಳು ಮರಿಗಳು ನೋಡಿದ್ವಲ್ಲ, ಅದ್ರ ತಾಯಿ ಅಂದ್ರೆ ಹೆಂಗಿದೆ ನೋಡ್ಬೋದ ಅನ್ಸಲ್ಲ. ಇದು ನಾವು ಎಗ್ ಲೇಯರ್ ಹೋಗ್ತಿದ್ವಿ ನೆಕ್ಸ್ಟ್ ಸೆಕ್ಷನ್. ಇಲ್ಲಿ ಬಂದು ನಿಮಗೆ 100+ ಫೀಮೇಲ್ಸ್ ಇದೆ, ರೆಡಿ ಟು ಮೊಟ್ಟೆ ಕೊಡೋ ಅಂತವು. ಈಗ ಇದನ್ನು ನಾವು ಸೇಲ್ ಮಾಡಕ್ಕೆ ಇಟ್ಟಿರೋದು. ಬನ್ನಿ ನೋಡೋಣ. ಮರಿಗಳು ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಮರಿನು ಏನ್ ನೋಡಿದಿರಲ್ಲ, ಎಲ್ಲ ಇದ್ರ ಮೊಟ್ಟೆಯಿಂದಾನೇ ನಾವು ಮರಿ ಮಾಡ್ಸಿರೋ ಅಂತದ್ದು. ಇದು ಏನಿದೆ ಎಲ್ಲ ಎಗ್ ಲೇಯರ್, ಅಂದ್ರೆ ಮೊಟ್ಟೆ ತೆಗಕ್ಕೆ ರೆಡಿ ಇರೋ ಅಂತದ್ದು. ಮೊಟ್ಟೆ ರೆಡಿ ಇರೋಂಥದ್ದು. ಯಾರಾದ್ರೂ ಪರ್ಚೇಸ್ ಮಾಡೋ ಅಂತವ್ರು ಇದ್ರೆ ಅವರಿಗೆ ನಾವು ಬರ್ಡ್ಸ್ ಕೊಡ್ತೀವಿ. ಬರ್ಡ್ಸ್ ಕೊಟ್ಟು ಮತ್ತೆ ನಿಮಗೆ ಬೈಬ್ಯಾಕ್ ಅನ್ನೋದಿರುತ್ತೆ. ನಾವು ಒಂದ್ ಸೆಟ್ ವೈಸ್ ನಾವು ಏನಾದ್ರೆ ಎಗ್ ಲೇಯರ್ ಕೊಟ್ರೆ ನಿಮಗೆ ಮೊಟ್ಟೆನು ಬೈಬ್ಯಾಕ್ ಅನ್ನೋದು ಇರುತ್ತೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ರೆಗ್ಯುಲರ್ ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಮಾಡ್ತೀವಿ. ಮಾತ್ರ ಮಾರ್ಕೆಟಿಂಗ್ ಬಹಳ ಚೆನ್ನಾಗಿದೆ. ಮೊಟ್ಟೆ ಇರ್ಲಿ ಮರಿ ಇರ್ಲಿ, ನಾವು ಗೈಡ್ ಮಾಡೋದ್ಮೇಲೆ ನೀವು ಪರ್ಚೇಸ್ ಮಾಡಿ, ಹಂಗೆ ಪರ್ಚೇಸ್ ಮಾಡಬೇಡಿ. ಡೈರೆಕ್ಟ್ ಆಗಿ ಬನ್ನಿ, ನಾವ್ ಏನೋ ಗೈಡ್ ಮಾಡ್ತೀವಿ. ನಿಮ್ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಒಳ್ಳೆ ಅಲ್ಲ, ಇದು ನಿಮ್ಗೆ ಅನುಭವದ ಮೇಲೆ ಡಿಪೆಂಡ್ ಇದೆ. ಒಳ್ಳೆ ಅನುಭವ ಇದೆ, ನಿಮ್ ಮಾತಾಡೋ ಸ್ಟೈಲ್ ಅಲ್ಲಿ ಗೊತ್ತಾಗ್ತಾ ಇದೆ. ಸುಮಾರು ಎಕ್ಸ್ಪೀರಿಯನ್ಸ್ ಇರೋ ಕಾರಣಕ್ಕೆ ಕೈ ಹಾಕಿ ಈ ತರ ಇದ್ ಮಾಡೋಂಥದ್ದು. ಬಟ್ ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಚಿಕ್ಸ್ ನೋಡಿದ್ವಲ್ಲ, ಇದೇ ತರ ದೊಡ್ಡ ಅದು ಏನು ನಿಮಗೆ 2 ಮಂತ್ಸ್ ತೋರಿಸಿದ್ನಲ್ಲ, ನೆಕ್ಸ್ಟ್ 2 ಮಂತ್ಸ್ ಆದ್ಮೇಲೆ ಈ ತರಾನೇ ಆಗೋದು. ಇದು ಬಂದು ನಿಮಗೆ 5 to 6 ಮಂತ್ಸ್ ಎಗ್ ಲೇಯರ್. ಅದು 4 ಮಂತ್ಸ್ ಆದ್ಮೇಲೆ ಇದು ಈ ತರ ಆಗುತ್ತೆ. ನಿಮ್ ಮರಿ ಇರೋದು ಈ ತರ ಆಗುತ್ತೆ. ಡೈರೆಕ್ಟ್ ನಾವು ಬೇರೆ ತರ ಮರಿ ಕೊಟ್ಟು ದೊಡ್ಡದು ಹೆಂಗ ಆಗುತ್ತೆ ಅನ್ನೋದಿಲ್ಲ. ಮರಿ ಯಾವ ತರ ಇರುತ್ತೆ ಅದ್ರ ತರ ದೊಡ್ಡದಾಗ್ಬೇಕು. ಲೈವ್ ಅಲ್ಲಿ ತೋರಿಸಿ ನೆಕ್ಸ್ಟ್ ನಾವು ಸೇಲ್ ಮಾಡೋಂಥದ್ದು. ಕೆಜಿ ಹೆಂಗೆ ಕೊಡ್ತಾ ಇದೀರಿ? ನಾವು ಇಲ್ಲಿ ಪ್ರೆಸೆಂಟ್ ನೀವು ಏನಾದ್ರೆ ನಮ್ಮ ಹತ್ರ ಬಲ್ಕ್ ಅಲ್ಲಿ ತಗೊಂಡ್ರೆ 450 ಎಗ್ ಲೇಯರ್ ಕೊಡ್ತಿದೀವಿ. ನಾವೇ ಇಲ್ಲಿ ರಿಟೇಲ್ ಸೇಲ್ ಮಾಡ್ತಿರೋ 550 ಇಂದ 650 ಮಾಡ್ತಿದೀವಿ. ನಾಟಿ ಕೋಳಿ ಡಿಮ್ಯಾಂಡ್ ಈ ತರ. ಈಗ 500 ಚಿಕ್ಸ್ ತಗೊಂಡ್ರೆ ನೀವು ನಮಗೆ ಬೈಬ್ಯಾಕ್ ಕೊಡ್ಬೇಕು ಅನ್ನೋದಿಲ್ಲ. ನೀವೇ ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಆಲ್ರೆಡಿ ಮೊಟ್ಟೆ ಸ್ಟಾರ್ಟ್ ಆಗಿರೋ ಅಂತದ್ದು. ಅದಕ್ಕೆ ಈಗ ಹೊಸದಾಗಿ ಸ್ಟಾರ್ಟ್ 6 ತಿಂಗಳಿಗೆ ಅದು ಸ್ಟಾರ್ಟ್ ಆಗಂತದ್ ಮೊಟ್ಟೆಗೆ. ಇದೇನ್ ನೋಡ್ತೀವಿ ಎಲ್ಲ ಈ ಫ್ರೆಶ್. ಈಗ ಮರಿ ತಗೊಂಡು ಹೋದ್ರೆ ನೀವು ಎಷ್ಟು ಮಂತ್ ತಗೊಂಡು ಹೋಗ್ತೀರಾ ಅನ್ನೋದು ಡಿಪೆಂಡ್. ಈಗ 2 ಮಂತ್ಸ್ ನೀವು ತಗೊಂಡೋದ್ರೆ ಅಲ್ಲಿಂದ 4 ತಿಂಗಳು, 4 ಮಂತ್ ಆದ್ಮೇಲೆ ನಿಮಗೆ ಮೊಟ್ಟೆ ಸ್ಟಾರ್ಟ್ ಆಗಂತದ್ದು. 1 ಮಂತ್ ತಗೊಂಡ್ರೆ ಅಲ್ಲಿಂದ 5 ಮಂತ್. ಒಟ್ಟು 5 ಮಂತ್ ದಾಟ್ಬೇಕು. 6 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಹುಂಜ ಬಿಡ್ಲೇಬೇಕು, ಯಾಕಂದ್ರೆ ಇದು ನಾಟಿ ಬರುತ್ತೆ. ನಿಮಗೆ BV380 ಎಲ್ಲ ಕಾವೇರಿ ಎಲ್ಲ ನಾಟಿ ಬರುತ್ತೆ. ಎಲ್ಲ ಮಿಕ್ಸ್ ಇರುತ್ತೆ. 50% ಇರುತ್ತೆ. ನೀವು ಬೇಕಾದ್ರೆ ಚೇಂಜ್ ಮಾಡಿದ್ರೆ ಅದು ಪ್ರೈಸ್ ವೇರಿಯೇಷನ್ ಆಗುತ್ತೆ. ಮತ್ತೆ ಈಗ ನಿಮಗೆ ಏನ್ ಮಾಡ್ತಾರೆ 70% ಆಟೆ 25% ಹುಂಜ ಬೇಕು ಅಂತಾರೆ. ಅವಾಗ ನಾವೇನ್ ಮಾಡ್ತೀವಿ, ಪ್ರೈಸ್ ವೇರಿಯೇಷನ್ ಆಗುತ್ತೆ, ಮತ್ತೆ ರೇಟ್ ಜಾಸ್ತಿ ಆಗುತ್ತೆ. ನಾವು ಕೊಟ್ಟಾಗ 50% ಕೊಡ್ತೀವಿ. ಆ ತರ ಹುಂಜ ಇರುತ್ತೆ. ಹುಂಜ ಇದ್ದೇ ನೀವು ಇದು ಚಿಕನ್ ಮೆಸ್ ಅಂತಾರೆ. ಇದು ಬಂದು ನಿಮಗೆ 20 ಗೇಜ್ ಆಗಿರುತ್ತೆ. ಇದು ನಾರ್ಮಲ್ ಆಗಿ ನೀವು ಮಣ್ಣಲ್ಲಿ ಯೂಸ್ ಮಾಡಿದ್ರೆ 5 years ಆರಾಮ ಬರುತ್ತೆ. ನಾವ್ ಈ ತರ ಯೂಸ್ ಮಾಡಿದ್ರೆ 10 ವರ್ಷ ತನಕ ಏನೂ ಆಗಲ್ಲ. ನಿಮಗೆ ಕಲರ್ ಚೇಂಜ್ ಆಗ್ಬೋದು, ಮಾತ್ರ ಯಾವ್ದೇ ತರ ಸ್ಟ್ರೆಂತ್ ಕಡಿಮೆ ಆಗೋದೇ ಇಲ್ಲ. ಆರಾಮಾಗಿ. ಮತ್ತೆ ಇನ್ನೊಂದು, ಯಾವ್ದೇ ತರ ಏನು ನುಗ್ಗಕ್ಕೂ ಆಗಲ್ಲ. ನಾವು ಮೈ ಮೇಲೆ ಅದು ಅಕಸ್ಮಾತ್ ಇದ್ರ ಒಳಗ್ ಬಿದ್ರು ವಾಪಸ್ ತಳ್ಳುತ್ತೆ. ಬಹಳ ಸ್ಟ್ರೆಂತ್ ಇರುತ್ತೆ. ಇದು ಬಂದು ನಿಮಗೆ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದು ಇರ್ಬೋದು, ಟಾರ್ಪಲ್ ಇರ್ಬೋದು, ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ.
ಶೆಡ್ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಬೇಕನ್ನೋದಿದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಅತಿ ಕಡಿಮೆ ಬಜೆಟ್ ಅಲ್ಲಿ ನಾವು ಯಾವ ತರ ಮಾಡ್ಬೇಕಂತ ಗೈಡ್ ಮಾಡಿ ನಿಮಗೆ ಈ ತರ ಮೆಟೀರಿಯಲ್ ಕೊಡ್ತೀವಿ ನಾವು. ಒಂದು ನಿಮಗೆ ಚಿಕನ್ ಮೆಸ್ಸು, ಸೆಕೆಂಡ್ ಟಾರ್ಪಲಿನು, ಮತ್ತೆ ನಿಮಗೆ ಸಿಮೆಂಟ್ ಕಂಬ, ಇಷ್ಟು ಗೈಡೆನ್ಸ್ ಇರುತ್ತೆ. ಮತ್ತೆ GI ಶೀಟು ಇರುತ್ತೆ. A to Z ಗೈಡೆನ್ಸ್ ಇರುತ್ತೆ. A to Z ಮೆಟೀರಿಯಲ್ ಯಾವ್ದು ಅಂತ ನಾವೇ ಪ್ರೊವೈಡ್ ಮಾಡ್ತೀವಿ. ಇದು ಬಂದು ನಿಮಗೆ ಫೀಡರು, ಇದು 3 kg ಫೀಡರು. ಇದು ಬಂದು ನಿಮಗೆ 1 ಡೇದಿಂದ 2 ಮಂತ್ ತನಕ ಯೂಸ್ ಮಾಡ್ಬೋದು. ನಾವು ಕೊಡೋದು ಈಗ 1 ತಿಂಗಳು ಕೊಟ್ಟಾಗ ಇದು ಯೂಸ್ ಮಾಡ್ಬೋದು, 2 ತಿಂಗಳು ಕೊಟ್ಟಾಗ ಇದು ಯೂಸ್ ಮಾಡ್ಬೋದು. ಇದು ಮತ್ತೆ ನಿಮಗೆ ಫೀಡರು ಬರುತ್ತೆ, ಡ್ರಿಂಕರ್ ಬರುತ್ತೆ. 3 kg ಫೀಡರು ಮತ್ತೆ ಡ್ರಿಂಕರು ಇದೇ ತರ ಸೇಮ್ ಬರುತ್ತೆ. ಕ್ವಾಲಿಟಿನೂ ಹಂಗೆ ಇರುತ್ತೆ. ನಾವು ಇದನ್ನು ನಾವೇ ಪ್ರೊವೈಡ್ ಮಾಡ್ತೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇರಲ್ಲ ನೀವು, ಇದು ಬಂದು 8 kg ಅಡಲ್ಟ್ ಏನ್ ತಗೊಂತೀರಲ್ಲ ದೊಡ್ಡ ಕೋಳಿ, ಇಲ್ಲ ಮರಿ ತಗೊಂಡ್ಮೇಲೆ ಮರಿಗೂ ಬರುತ್ತೆ. ಇದು 2 ತಿಂಗಳು ಆದ್ಬಿಟ್ರೆ ಇದು ಮರಿಗೂ ಬರುತ್ತೆ. ಇದು ಬಂದು 8 kg. ಒಂದು ಸಲ 8 kg ಫುಲ್ ಆಗ್ಬಿಟ್ರೆ ನೀವು ಇದು ಖಾಲಿ ಆದಂಗೆಲ್ಲ ಎಲ್ಲ ತುಂಬ್ಕೊಳ್ಳುತ್ತಿಲ್ಲ. ಎಲ್ಲಿ ತುಂಬ್ಕೊಂಡಿದ್ರೆ ಒಂದ್ಸಲ ಹಾಕ್ಬಿಟ್ರೆ ನೀವು ಮತ್ತೆ ಮಧ್ಯಾಹ್ನ ತನಕ ಇದು ಫುಲ್ ಖಾಲಿ ಆಗ್ತಾ ಇರುತ್ತೆ. ಅಗ್ಲಗ್ಲ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. 8 kg ಫೀಡರ್ ಇದು. ಆಟೋಮೆಟಿಕ್ ಡ್ರಿಂಕರ್ ನಿಮ್ದು ಮೇಲೊಂದು ಸಿಂಟ್ಯಾಕ್ಸ್ ಮಾಡ್ಕೊಂಡು, ಸಿಂಟ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ದೊಂದು ಈ ತರ ಪೈಪ್ ಇರುತ್ತೆ. ಪೈಪ್ ಕಲೆಕ್ಷನ್ ಕೊಟ್ಬಿಟ್ರೆ ಇದು ಆಟೋಮೆಟಿಕ್ ಅದು ಎಷ್ಟು ಬೇಕಷ್ಟು ಬಂದು ನೀರು ನಿಂತ್ಕೊಂಡ್ಬಿಡುತ್ತೆ. ಅಗ್ಲಗ್ಲ ನೀರು ತಗೊಂಡು ಹೋಗಿ ಹಾಕೋಂಥದ್ದು. ಇದು ಈಗ ಬಲ್ಕಲ್ಲಿ ಮಾಡಿದವರಿಗೆ ಇದು ಬೇಕೇ ಬೇಕು. ಇದು ಇರಲಿ ಫೀಡರ್ ಡ್ರಿಂಕರ್ ಬೇಕೇ ಬೇಕು. 500 ಮೇಲ್ ಮಾಡೋರಿಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಮತ್ತು ಮೇನ್ ಆಗಿ ಫೀಡು, ಎಲ್ಲರೂ ಬಂದು ನಮಗೆ ಫೀಡ್ ಕೇಳ್ತಾ ಇರ್ತಾರೆ. ಮೇನ್ ಆಗಿ ಬಂದು ಫೀಡು ನಮಗೆ ಭಾಳ ಜನ ಬಂದು ಫೀಡ್ ಏನು ಹಾಕ್ತೀರಾ, ಫೀಡ್ ಏನು ಹಾಕ್ತೀರಾ. ನಾವು 1 ತಿಂಗಳು ಒಳಗಿರೋದಕ್ಕೆ ಸ್ಟಾರ್ಟರ್ ಕೊಡಲೇಬೇಕು, ಬಾಯ್ಲರ್ ಫೀಡ್ ಕೊಡಲೇಬೇಕು. ಅದು ಬಿಟ್ಟು 1 ತಿಂಗಳು ದಾಟ್ಬಿಟ್ಟೆ ನಿಮಗೆ ನಾವು ಇದು ಮಿಕ್ಸ್ ಫೀಡ್ ಕೊಡ್ತೀವಿ ನಮ್ಮದೇ. ಇದು ಬಂದು ರೇಟ್ ಜಾಸ್ತಿ ಇರುತ್ತೆ. ನಾನೇನಾದ್ರು ಕಸ್ಟಮರಿಗೆ ತಗೊಂಡು ಹೋಗ್ತಾರೆ ಒಂದು 2-3 ಚೀಲ ತೊಗೊಂಡೋಗಿ, ಇಲ್ಲ 5 ಚೀಲ ತೊಗೊಂಡೋಗಿ ನೆಕ್ಸ್ಟ್ ನಿಮ್ಮ ಫೀಡಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇದೇ ರೆಗ್ಯುಲರ್ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೋಡ್ತಾರೆ 7ರಿಂದ 8 ಥರ ಮಿಕ್ಸ್ ಇರುತ್ತೆ ಇದರಲ್ಲಿ. ಮೇನಾಗಿ ಇದು ಕುರಿ ಕೂಡ ಅಂಥದ್ದು. ನಾವು ಇದನ್ನು ಕೋಳಿ ಕೊಡ್ತಿದ್ವಿ. ಗ್ರೋತ್ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ಕಾಯಿಲೆ ಕಸ ಏನೂ ಬರಲ್ಲ. 99% ಯಾವುದೇ ಕಾರಣಕ್ಕೂ ಬರಲ್ಲ ಆ ಥರ. ಡೈರೆಕ್ಟಾಗಿ ಬನ್ನಿ, ಅಲ್ಲಿಂದ 6 ಕಿಲೋಮೀಟರ್. ಕಳಿಸ್ತೀನಿ ನೋಡಿ. ಹಂಗೆ ನೀವು ಬರ್ತಾ ಇರಿ, ನನಗೆ ಲೊಕೇಶನ್ ಕಳಿಸ್ತೀನಿ ನೋಡಿ. ಮೇನ್ ರೋಡೇ ಬರ್ತಾ ಇರಿ. ಬಂಧುಗಳೇ, ಈ ವಿಡಿಯೋ ಮಾಹಿತಿಗಾಗಿ ಮಾತ್ರ. ಇನ್ನು ಉಳಿದಂತೆ ವ್ಯಾವಹಾರಿಕವಾಗಿ ಏನೇ ಬದಲಾವಣೆ ವ್ಯತ್ಯಾಸಗಳಿದ್ರೂ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಧ್ಯವರ್ತಿ ಆಗಿರುವುದಿಲ್ಲ ಹಾಗೂ ಜವಾಬ್ದಾರಿ ಹೊಂದಿರುವುದಿಲ್ಲ. ಹಾಗಾಗಿ ತಾವು ವ್ಯಾವಹಾರಿಕವಾಗಿ ಏನೇ ಇದ್ರೂ ಕೂಡ ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿ ನಿರ್ವಹಣೆ ಮಾಡತಕ್ಕದ್ದು. ಧನ್ಯವಾದಗಳು.